ಇದೇನ ಮಳಿ ಚಲೋ ಆತಲ್ಲ ಇದು. ಅರಿವಿ ನೋಡಿದ್ರ ಭಾಳ ಅದಾವು. ಅದಾವಲ್ಲ ಎರಡು ಅವು ದಿನಕ್ಕೆ ಎರಡು ಜೋಡಿ ಅರ್ಬಿ ಬಿಟ್ಟು ಇರ್ತಾವು. ಯಾರು ಒಗಿಬೇಕು, ಯಾರು ಒಣ ಹಾಕ್ಬೇಕು. ಮಳಿ ನೋಡಿದ್ರ ಜೋರ್ ಬರಾಕತ್ತೈತಿ. ನಾನು ನೆಗಡಿ ಬಂದು ನನಗೆ ಜ್ವರ ಬಂದು ನಾ ಮಕ್ಕಬೇಕನ್ನ ಅವ್ರನ್ನ ಬೆಚ್ಚಗಿಟ್ಟು ಥಂಡಿನ ಹತ್ತಲ್ಲ ನನಗೆ. ಹೋಗಿ ಹಸ್ತೀನಿ ತಡಿ. ಇದೆಲ್ಲ ಬರ್ತಿತ್ತಿಲ್ಲ ನಿನಗೆ ಓದಾಕ? ಏನ್ ಮಾಡಾಕತ್ತೀರಿ ನೀವು? ಓದ್ಕೊಳತ್ತೇವ. ಓದ್ಕೊಳ್ಳೋದು ಸಾಕ ನಿಮ್ಗ. ಮೊನ್ನೆ ಹೇಳಿ ನಾನು ಓದ್ಕೊಳ್ಬೇಡ್ರವ, ನೀವೇನ ದೊಡ್ಡ ನೌಕರಿ ಮಾಡೋದಾಗ ಅಷ್ಟ್ರಾಗ ಐತಿ ಮನ್ಯಾಗ ಕೆಲಸ ಯಾರು ಮಾಡ್ಬೇಕಂತೇಳಿ. ದಿನಕ್ಕ ಎರಡು ಜೋಡಿ ಅರ್ಬಿ ಬಿಡ್ತೀರಿ. ಅವ್ನ ಯಾರು ಒಗಿಬೇಕು, ಯಾರು ಒಣ ಹಾಕ್ಬೇಕು? ಈಗ ಒಗದಕ್ಕಿ ನಾನು ಹೋಗಿ ಒಣ ಹಾಕ್ಬ ಹೋಗ್ರಿ ಅವನ. ಇನ್ನು ಮಕ್ಕ ನೋಡ್ಕೊಂತ ಹಂಗ ಕುಂದಿರ್ತಿರಲ್ಲ, ಹೇಳೋದನ್ನ ಅರ್ಥ ಹಂಗಿಲ್ಲ ನಿಮ್ಗ. ಹೋರಿ ಏನ್ ಹೇಳ ಮೇಲೆ ನೀ ಹಂಗ ಬರೇ 3 ಹೊತ್ತು ತಿನ್ನೋದು ಕುತ್ಕೋದು ಅಷ್ಟ ಗೊತ್ತೈತೆ ನಿನಗ. ನೀ ಹಾಕೋಗ, ನೀ ಅಡ್ಗೆ ಮಾಡುವಾಗ ನನ್ಗ ಅರ್ಬಿ ಹೋಗೋದು ಹಾಕಿ ಬಂದು ತಂಡ ಹತ್ತೈತಿ. ಎಲ್ಲಿ ನಿಮ್ ಚಾಕ್ರಿ ಮಾಡಕ್ ಹೋಗಣ ಹಗ್ಲಲ್ಲ. ಅವ್ವ ಮಳಿ ಬಾಳ್ ಬರಾತಿತ್ತು. ಅವಾಗ ಹೇಳ್ತೇನೆ ತಡಿ. ಅವ್ವ ಮಳಿ ಬರಾತೈತಿ ಆಮೇಲೆ ಹಾಕ್ತೀನಿ ತಡಿ ಅಂತರ್ವಿ. ಲಗು ಲಗು ಮಾಡ ಅಡ್ಗಿನ. ಎಷ್ಟೊತ್ತು ಮಾಡ್ತಿದ್ದಿ? ಸ್ವಲ್ಪ ಚಾ ಮಾಡ್ಕೊಂಡು ನನಗೆ ಫಸ್ಟ್. ಅವ್ವ ಮಳಿ ಬಾಳ್ ಬರಾತೈತವ್ವ, ನಾ ಆಮೇಲೆ ಅರ್ಬಿ ಒಣ ಹಾಕಿನ್ ತಗೋ ಅವ್ವ. ನಿನಗ ತಿನ್ನ ಮುಂದ ಮಳಿದು ತಂಡಿದೇನು ಹತ್ತಂಗಿಲ್ಲನ? ಈಗ ಒಂದೇನ ಕೆಲಸ ಹತ್ತದ್ರಾಗ ತಂಡಿ ಹತ್ತೈತೆ ಅಂತಿಕ್ಕಿಗೆ. ಹೋಗ ಅವ್ನು ಅರ್ಬಿ ಒಣ ಹಾಕ್ಯ ಬಾ ನೀ ಒಳಗ. ನೀ ಹಂಗ ಬಂದ್ಗಿಂದಿ ಇವತ್ತು ನಿನಗೆ ಉಣ್ಣಾಕ ಕೊಡಂಗಿಲ್ಲ ನೋಡ. ನಿಮ್ಮಪ್ಪ ಅಂತ ಏನು ಕಲ್ಸೇ ಇಲ್ಲ ನಿಮಗ. ಹೋಗ ಹಾಕಿ ಹೋಗ. ತಂಡಿ ಹತ್ತಂತ ಥಂಡಿ. ತಮ್ಮ ಚಾ ಮಾಡಿದೇನ? ಏನು ಹತ್ತಿ ಬಿಟ್ಟದಪ್ಪ ಅದು ಜಿಡ್ಡಿ ಜಿಡ್ಡಿ ಮಳಿ. ನೀ ಕೆಲಸ ಮಾಡಾಕತ್ತಿ ಮತ್ತೆ? ಹ್ಞೂ ಅಪ್ಪ. ಅಪ್ಪ ಮಳಿ ಭಾಳ ಬೀಳಾತೈತಪ್ಪ. ಅವಾಗ ಹೇಳಿದ್ರ ಮಳಿ ನಿಂದ್ರ ತಡಿಯವ್ವ ಆಮೇಲೆ ಹಾಕ್ತೇನಂದ್ರ ಅವ್ವ ಬ್ಯಾಡ್ ಅನ್ನತ್ತಾಳಪ್ಪ. ಏನಾಗತ್ತವ್ರವ ಕೆಲಸ ಮಾಡ್ಬೇಕ. ಮಳ್ಯಾಗ ಕೆಲಸ ಮಾಡಿದ್ರೆ ಗಟ್ಟ ಹಾಕಿರಿ ನೀವು. ನಮ್ಗೆ ತಂಡಿ ಭಾಳ ಹತ್ತತ್ತಿತ್ತಪ್ಪ. ಏನಾಗಲ್ತವ ಲಗು ಲಗು ಅರ್ಬಿ ಹಾಕಿ ಒಳಗೆ ಬಂದ್ಬಿಟ್ಟು ನೀನು ಚಾ ಕುಡಿದಂತ. ತಗೋಪ್ಪ. ಅಪ್ಪ ನೀವು ಎಷ್ಟು ಚಲೋ ಇದ್ದ, ನಮಗೇನು ಕೆಲಸ ಆಗ್ತಿದ್ದಿಲ್ಲ. ಅವ್ವ ಬಂದಾಳಲ್ಲ ನಮ್ಗೆ ಬದಲ ಆಗ್ಬಿಟ್ಟಾರ. ಹೋಗಪ್ಪ. ಸಂಗೀತ ಅಡ್ಗೆ ನೀ ಮಾಡಾಕತ್ತಿ? ಏನು ಅಲ್ಲಿ ಹೊರಗೆ ನಿಮ್ಮ ತಂಗಿ ಕೆಲಸ ಮಾಡತ್ತಾಳ, ನೀನು ಅಡ್ಗೆ ಮಾಡಾಕತ್ತಿ? ನೋಡ ನಾವು ಒಬ್ಬನೇ ಇದ್ದಾಗೈತಲ್ಲ, ಒಂದಿನ ಅಡುಗೆ ಮಾಡ್ತಿದ್ದಿಲ್ಲ, ಕೆಲಸ ಮಾಡ್ತಿದ್ದಿಲ್ಲ ನೀವು. ಮತ್ತೆ ಮನೆಗೆ ಅವ್ವ ಬಂದಾಳ ನಿಮಗೆಲ್ಲ ಕೆಲಸ ಆಗತ್ತಾಳ ನೋಡ. ಅಲ್ಲ ಹೌದಪ್ಪ. ಲಗು ಲಗು ಮತ್ತೆ ಪಲ್ಯ ಮಾಡಿ ನನಗೆ ಊಟ ಕೊಡ್ಬೋದು ಸ್ವಲ್ಪ. ರೀ ಮತ್ತು ನಿಮಗೇನು ಬೇಸರ ಆತನ್ರಿ? ಎದಕ್ಕೆ? ಮತ್ತು ನೋಡು ಆಕೆ ಆರಾಮ್ ಕುತ್ಕೊಂಡು ನನ್ನ ಮಕ್ಕಳಿಗೆ ಕೆಲಸ ಹಚ್ಚಳ ಮಳೆಯಾಗ ಅಂತಂದು ಹೇಳಿ. ಎಂಥ ಮಾತು ಮಾತಾಡತ್ತೀನಿ ನೀನು? ನನ್ನ ಮಕ್ಕಳು ಒಂದಿನ ಬೆಳಿಗ್ಗೆ ಕೆಲಸ ಮಾಡೋರಲ್ಲ ಅಂಥದ್ರಾಗ ಈಕಿ ಸಂಗೀತ ಅಡುಗೆ ಮಾಡಾಕತ್ತಾಳೆ, ಗೀತಾ ಅಲ್ಲಿ ಅರ್ಬಿ ಆಗತ್ತಾಳೆ. ಅವರೆಲ್ಲ ಕೆಲಸ ಕಲಿಯಾಕತ್ತಾರ. ನನಗೆ ಖುಷಿ ಭಾಳ ಆಗೈತಿ. ನನಗೆ ಬೇಜಾರಾಗಿಲ್ಲ ಬಿಡ. ಹೌದ್ರಿ, ಮತ್ತು ನೀವು ನನ್ನ ಮ್ಯಾಲೆ ಏನು ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಯಾಕೆ ಹೇಳ್ರಿ, ಈಗ ನಾವು ಈಗ ಕೆಲಸ ಕಲಿಸಿದ್ವಿ ಅಂತಂದು ಹೇಳಿದ್ರೆ ಮತ್ತೆ ನಾಳೆ ಮದುವೆ ಆದ್ಮೇಲೆ ಮಕ್ಕಳು ಹೋದ್ಮೇಲೆ ಅವ್ರದ್ದು ಜೀವನ ಅವ್ರು ಮಾಡ್ಕೊಂತ ತಿಂತಾರ್ರಿ. ಈಗ ನಾವು ಮಕ್ಳು ಬಿಡು ಸಣ್ಣರದಾರ ಶಾಲೆ ಕಲೀಲಿ ಅಂತೇಳಿ ಅವ್ರಿಗೇನು ಕೆಲಸ ಹತ್ತಲಿಲ್ಲ ನಂಗಿದ್ವಿ ಅಂದ್ರೆ ಅವ್ರ ಮುಂದೆ ಕೆಲಸ ಹೆಂಗೆ ಮಾಡ್ತಾರ್ರಿ? ಅವ್ರಿಗೆ ಎಲ್ಲಿ ಬರ್ತೈತ್ರಿ ಮಾಡೋಕೆ? ಅದಕ್ಕೆ ಮತ್ತು ನಾನು ಅವ್ರಿಗೆ ಒಂದೊಂದು ಕೆಲಸ ಕಲ್ಸಾಕತ್ತೀನಿ ರೀ. ಮತ್ತು ನಿಮಗೆ ಬೇಜಾರಾಕತ್ತಂದ್ರೆ ಹೇಳ್ಬಿಡ್ರಿಪ್ಪ, ಅವ್ರಿಗೆ ಏನು ಹೇಳಂಗಿಲ್ಲ. ನಾನು ಅವ್ರ ಶಾಲೆಗೆ ಹೋಗೋದು ಬರೋದು ಅಷ್ಟ ಮಾಡಲಿ. ನನಗೇನೆ ಬೇಜಾರಾಗಿಲ್ಲ. ಹೆಣ್ಮಕ್ಳು ಮತ್ತೆ ಕೆಲಸ ಕಲಿಬೇಕು. ಇಲ್ಲೇನು ನಾನು ಆಗಲಿ ನೀ ಆಗಲಿ ಮಾಡ್ಕೊಂಡು ಹೋಕ್ಕೇವಿ. ಮುಂದವ್ರದ್ದು ಮದುವೆ ಮಾಡಿಕೊಟ್ರೆ ಮತ್ತು ನಾನು ಅದ್ರ ಸಂಬಂಧ ನೋಡೋ ಮನೆ ತಾಯಿ ಇದ್ರು ನನಗೇನು ಬೇಜಾರಾಗಿಲ್ಲ. ಅದ್ರ ಬಗ್ಗೆ ನೀನು ತಿಳ್ಕೊಬೇಡ. ಮತ್ತು ಹುಡುಗರಾಗಿ ಕೆಲಸ ಕಲಿಬೇಕು. ಹಬ್ಬ ಇವ್ರೆಲ್ಲಿ ನನಗೆ ಬಂದು ಬೈತಾರೋ ಅಂತ ಮಾಡಿಬಿಟ್ಟಿದ್ದೆ. ಆಕಿ ಕೆಲಸ ಹಚ್ಚಿದ್ದು ನೋಡಿ. ನೀನು ತಿಳಿದೈತಿಲ್ಲ ಹುಡುಗರಿಗೆ ಮಳೆ ಕೆಲಸ ಹಚ್ಚಿ ಅಲ್ಲ ಅಂಥೇಳಿ. ಆದ್ರೆ ಇವ್ರು ನನಗೆ ಏನೂ ಅನ್ನಲಿಲ್ಲ. ಇವರು ನನ್ನಂತ ಆಗ್ಯಾರ ಸಾಕು ನನಗಷ್ಟ. ಇವ್ರಿಗೆ ಇನ್ಮೇಲೆ ನಾ ಏನು ಮಾಡಿದ್ರು, ಏನು ಬಿಟ್ಟರು, ಬೈದರು, ಹೊಡೆದ್ರು ನನಗೇನು ಇವ್ರು ಕೇಳಂಗಿಲ್ಲ. ಯಾಕೆ ಹೇಳು? ಹೆಣ್ಮಕ್ಳು ಮತ್ತು ಈಕಿ ಕೆಲಸ ಎಲ್ಲ ಕಲ್ಸಾಕತ್ತಾಳ ನನ್ನ ಮಕ್ಕಳಿಗಂತ ಇವ್ರು ತಿಳ್ಕೊಂಡಾರ. ಆದ್ರೆ ನಾನು ಇವ್ರಿಗೆ ಕೆಲಸ ಕಲ್ಸಕ್ಕಲ್ಲ, ಇವ್ರಿಗೆ ಕೆಲಸ ಹಚ್ಚಕತ್ತಿದ್ದೆ. ಇಲ್ಲಾಕೆ ನಿಂತೀನಿ ನೀನು ಮಳೆ ಒಳಗೆ? ನೆಗಡಿ ಗಿಡಿ ಆಗಿ ತಂಪಾದ್ರೆ ಏನು ಮಾಡ್ತೀನಿ ನೀನು? ಈಗ ಗಾಳಿ ಬಿಟ್ಟತ್ತಲ್ಲ ತಣ್ಣಗೆ, ಹಂಗೆ ಬಂದು ನಿಂತ್ಕೊಂಡ ಬಿಡ್ರಿ. ಈಗೆಲ್ಲ ನಿಂದ್ರಬೇಡ ನೀನು. ಮತ್ತು ತಂಪಿಗೆ ಪತ್ರ ಏನು ಮಾಡ್ತಿ? ನಿನ್ನ ಆರೋಗ್ಯ ನೀನು ಚೆಂದಾಗಿ ನೋಡ್ಕೋ. ಈಗ ತಗೋ, ಇಲ್ಲಿ ಗೋಡಂಬಿ ತೊಗೊಂಬಂದೀನಿ, ಬಾದಾಮಿ ತೊಗೊಂಬಂದೀನಿ, ದಾಳಂಬ್ರಿ ತೊಗೊಂಬಂದೀನಿ. ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡಪ್ಪ. ನಿಮ್ಮಪ್ಪ ಇವಾಗ ಕರ್ಕೊಂಡು ಹೋಗಾರ, ಬಂದು ಶಾಲೆಗೆ ಹಚ್ಚಿಸ್ತಾರ.
ಆ ಶಾಲೆ ಚಲೋ ಐತಂತ ಮತ್ತು ಅದ ಶಾಲೆ ಕಲ್ತು ನೀನು ಶಾಣೆ ಆಗ್ಬೇಕು ನೋಡ. ಮತ್ತು ಹೋಗೋ ಮುಂದೆ ಐತಲ್ಲ ಅವು ಎರಡು ಅದಾವಲ್ಲ ನಿಮ್ಮ ಅಕ್ಕಾರ, ಅವ್ಕರ ಮಕ ನೋಡ್ಬೇಡ ನೀನು. ಅವ್ಕರ ಮಕ ನೋಡಿದ್ರೆ ಏನು ಚಲೋನ ಆಗಂಗಿಲ್ಲ. ಅವು ಮಾತಾಡ್ಸಿದ್ರು ಮಾತಾಡಕ್ಕೆ ಹೋಗ್ಬೇಡ ಅವ್ರ ಜೋಡಿ, ಸುಮ್ಮನೆ ಹೋಗ್ಬಿಡು ನಿಮ್ಮ ಅಪ್ಪನ ಜೋಡಿ. ಅವು ಭಾಳ ಅರಿಷ್ಟ ಅದಾವ ಅವು. ಅವು ಯಾವಾಗ ಈ ಮನೆ ಬಿಟ್ಟು ತೊಲಗ್ತಾವೇನೋ, ನಾನು ಅದನ್ನ ನೋಡಕತ್ತೀನಿ. ಅವು ತೊಲಗವಲ್ಲೂಪ ಏನ. ನಿಮ್ಮ ಅಪ್ಪ ಈಗ ಕರ್ಕೊಂಡು ಹೋಗ್ತಾರ ಬಂದು. ಇವಾಗ ಏನಪ್ಪ ಮರ ಲಘು ಲಘು ರೊಕ್ಕ ಕೊಡಲ್ಲ ಮಿಸ್ತ್ರಿ. ಈಗ ನೋಡಿ ಶಾಲೆಗೆ ಹಚ್ಚಬೇಕು. ಈಗ ಕೇಳಿ ಬೈತಾಳ ಹೋಗಿ. ಅಪ್ಪ ಅಪ್ಪ ಬಾಯ್ಲಿ. ಅಪ್ಪ ಮತ್ತ ನಮ್ಮ ಶಾಲಿ ಸ್ಟಾರ್ಟ್ ಆಗ್ಯಾವ, ನಮಗ್ ಯಾವಾಗ ಹಚ್ತೇಪ್ಪ ಶಾಲಿಗೆ? ಹಚ್ತೇನವಾ ಈಗ ನಿಮಗೆ ಹೆಂಗೆ ಹೇಳ್ಬೇಕವಾ. ಈಗ ನಿಮಗೆ ಆ ಶಾಲೆ ಬೇಡ, ಇಲ್ಲೇ ಒಂದು ಶಾಲೆ ಚಲೋ ಆಗೈತಿ, ಸರ್ಕಾರಿ ಶಾಲೆ. ನೀವು ಲಘು ಲಘು ರೆಡಿ ಆಗ್ರಿ, ನಾವು ನಿಮ್ಗೆ ಹಚ್ಚಿ ಬರ್ತೇನಂತೆ. ಅಲ್ಲಿ ಹಚ್ತೇಪ್ಪ? ಅಪ್ಪ ಮತ್ ನಮ್ದು ಇದ ಶಾಲಿ ಚಲೋ ಐತಿ, ಇಲ್ಲಿ ಚಲೋ ಕಲಿಸ್ತಾರೆ. ಬ್ಯಾಡ ತಗೋವಾ, ಇದು ಶಾಲೆ ಚಲೋ ಐತಿ, ಇಲ್ಲಿ ಚಲೋ ಕಲಿಸ್ತಾರೆ. ನೀವೇನು ಶಾನೆ ಇರ್ದಿರಿ, ನಿಮಗೆ ಯಾವ ಶಾಲೆ ಅದೇನೆ ನಡಿ ಬಾ. ನಿನ್ನೂ ರೆಡಿ ಆಗಿಲ್ಲ ಬಾ. ಏನೇ ಲಘು ಲಘು ರೆಡಿ ಮಾಡಿ, ಟೈಮ್ ಆಕೈತಿ. ರೀ ಬುದ್ಧಿ ಇದ್ದೆ ಐತಿಲ್ ನಿಮಗ? ಯಾಕೆ ಇವಂಗ ರೆಡಿ ಮಾಡಿ ಕುಂದಿರ್ಸಿ ನಾನೀಗ ಒಂದ್ ತಾಸ ಆತ, ನೀವು ಈಗ ಬರಾಕತ್ತೀರಿ. ಇವಂಗ ಶಾಲಿ ಕರ್ಕೊಂಡ್ ಹೋಗ್ಬೇಕನ್ನೋದ್ ನಿಮ್ಗೆ ಗೊತ್ತೈತಿಲ್ಲ ಇವತ್ತ? ಇವ ರೆಡಿ ಆಗ್ಯಾನ? ರೆಡಿ ಆಗ್ಯಾನ್ರಿ ಅವ. ಬಾ ಶಂಕ್ರು, ಲಗು ಲಗು ಕರ್ಕೊಂಡು ಹಾಜಿ ಬರ್ರಿ ಅವಂಗ. ಚಪ್ಪಲಕ್ಕ ನಿನಗೇನು ಹಚ್ಚಾಕತ್ತನ ಶಾಲಿ, ಅದು ಭಾಳ ಚಲೋ ಶಾಲಿ ಐತಿ. ಅಲ್ಲಿ ಮತ್ತೆ ಚಂದ ಕಲಿ, ಹುಷಾರ್ ನೋಡ. ನೀರು ಬಿದ್ದಾವು ಮತ್ತೆ ಜರಿ ಇರ್ದಿ ನೀನು. ಬಾ. ಅಕ್ಕ ಅಪ್ಪ ಏನ ಮತ್ ನಮ್ಗ ಸರ್ಕಾರಿ ಶಾಲಿಗೆ ಹಾಕ್ತೇನೆ ಅನ್ನತಾರಲ್ಲ? ಹೌದು ಗೀತಾ, ಮತ್ತೀಗ ಮಳೆಗಾಲ ಐತಲ್ಲ, ಅಪ್ಪಾಗೂ ಕೆಲಸ ಅದಾವೇನಿಲ್ಲೇನ, ಮತ್ತು ಅದ್ರಾಗೂ ತಮ್ಮಾಗ ಚಲೋ ಶಾಲೆಗೆ ಹಾಕತ್ತಾರೆ. ಇರ್ಲಿ ತಗೋ, ನಮ್ಗೆ ಯಾವ ಶಾಲೆ ಆದ್ರೇನ ನಾವೆಲ್ಲ ಶಾಲೆ ಒಳಗೂ ಚಲೋನ ಕಲಿತೇವಿ. ಮತ್ತು ನಾವು ಅದ ಶಾಲೆಗೆ ಹೋಗೋಣ ತಗೋ, ಎಲ್ಲ ಶಾಲೆ ಒಳಗೂ ಚಲೋನ ಕಲಿಸ್ತಾರೆ. ಆಯ್ತು ಅಕ್ಕ. ಶಂಕರ್ ಹುಷಾರ್ ನೋಡ. ಮತ್ತು ನೀನು ಬೇಜಾರಾಗಬೇಡ, ಈ ಶಾಲ್ಯಾಗ ನಿನ್ನ ಕರ್ಕೊಲಿಲ್ಲ ಅಂಥೇಳಿ. ಇದಕ್ಕಿಂತನೂ ಚಲೋ ಚಲೋ ಶಾಲೆ ಇರ್ತಾವು, ನನಗೆ ಹಚ್ತೇನಂತ. ಏನು ಹುಷಾರ್ ನೋಡು. ಇವರು ನನ್ನ ಮಗನ ಕರ್ಕೊಂಡು ಹೋಗ್ಯಾರ ಶಾಲೆಗೆ ಹಚ್ಚಿ ಬರಾಕ. ನನ್ನ ಮಗನ ಎಲ್ಲರಂಗ ಶಾಲೆಗೆ ಹೋಗಾನ ನಾಳೆಂತ್ರ. ನನಗಂತೂ ಭಾಳ ಖುಷಿ ಆಗತ್ತೈತಿ. ಎತ್ತಾಗಾರ ನನ್ನ ಮಗಗೆ ಶಾಲೆಗೆ ಹಚ್ಕೊಂಡವ್ರು ಚಂದ ನನ್ನ ಮಗಗೆ ಪಾಠ ಹೇಳಿದ್ರೆ ಸಾಕು ಅಷ್ಟ. ಎಲ್ಲರಂಗ ನನ್ನ ಮಗನ ಶಾಲೆಗೆ ಹೋಗ್ತಾನ. ಐ ಬಂದ್ರಿ ನೀವು? ಶಾಲೆಗೆ ಹಚ್ಚಿ ಬಂದ್ರಪ್ಪ ರೀ? ಏನತ್ತೇನ್ರವ? ಏನ ಇಲ್ಲ ಆದನಾಗತ್ತನಲ್ಲ, ಏನಾತಿ ಒಂದು ಶಾಲೆಗೆ ಹಚ್ಚಕ್ಕೆ ಹೋಗಿದ್ದೆ? ನಿನಗೆ ಗೊತ್ತೈತಿಲ್ಲ ಯಾಕೆ ಶಾಲಿ 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 ಏನಾಗತ್ತೀನಿ ನೀನು? ನಮ್ಮ ಮಗನ ಎಲ್ಲರಂಗ ಚಲೋ ಇಲ್ಲವ, ನಿನ್ಗೆ ಗೊತ್ತೈತಿಲ್ಲ. ಅವ ಮೂಕದಾನೆ, ನೀ ಹಂಗೆ ಹೇಳಾಕತ್ತೀಯಲ್ಲ ಹಚ್ಕೋದಿಲ್ಲ ಹಚ್ಚಲಿಲ್ಲ ಅಂತೇಳಿ. ಸ್ವಲ್ಪ ಹೇಳೋ ಮಾತು ಅರ್ಥ ಮಾಡ್ಕೋ ಭಾಷಂದ್ರು. ಅಲ್ರಿ ಮತ್ತೆ ನನ್ನ ಮಗ ಮೂಕ ಅದಾನ ಅಂತಂದು ಹೇಳಿದ್ರೆ ಅವ ಶಾಲೆ ಕಲಿಯೋದ ಬೇಡೇನ್ರಿ? ಇವ ಒಬ್ಬನೇನ್ರಿ ಮೂಕ? ಎಷ್ಟು ಮಂದಿ ಮೂಕ ಇದ್ದಾರ ಶಾಲೆಗೆ ಹಚ್ಕೊಂಡಿಲ್ಲ? ನನ್ನ ಮಗಗೆ ಯಾಕೆ ಹಚ್ಕೊಂಡಿಲ್ಲ ಅವ್ರ ಶಾಲೆಗೆ? ಹಚ್ಕೊಂತಾರೆ ಹಚ್ಕೊಂತಲ್ಲ. ನಮ್ಮ ಶಂಕರ್ಗ ನಾವು ಶಾಲೆಗೆ ಹಚ್ಚೋನಂತೆ, ಹಚ್ಚಲಂಗಿಲ್ಲ ಅಂತಲ್ಲ. ಅವಂಗೂ ವಿದ್ಯಾಭ್ಯಾಸ ಬೇಡ ಅಂತಿನಿಲ್ಲ, ಅವಂಗೂ ಎಲ್ಲ ಕೊಡ್ಸೋನಂತೆ. ನಮಗೂ ಆಸೆ ಐತಿ, ನಿನಗೂ ಆಸೆ ಐತಿ. ಅದ್ರೇನ್ ಮಾಡ್ತೀವಿ, ಅವಂಗ ಮಾಟ ಬರಂಗಿಲ್ಲ ಅವಂಗ. ನಾನು ಎಷ್ಟೆಲ್ಲ ಕನಸ್ಕೊಂಡಿದ್ದೆ, ನನ್ನ ಮಗಗೆ ಇವತ್ತು ಹೋಗಿ ಶಾಲೆಗೆ ಹಚ್ಚಿ ಬರ್ತಾರ, ನಾಳೆ ಹೋಗಿ ನನ್ನ ಮಗಗೆ ಪಾಟಿ ಚೀಲ ತರಬೇಕು, ಬೂಟ್ ತರಬೇಕು, ಅವಂಗ ರೆಡಿ ಮಾಡಿ ದಿನ ನಾನು ಶಾಲೆಗೆ ಕಳಿಸ್ಬೇಕಂತೇಳಿ. ಕನಸು ನಿಬ್ಬ ಕಾಣಕತ್ತಿಲ್ಲ, ನಾನು ಕಾಣಕತ್ತೀನಿ. ನಮ್ಮ ಶಂಕರಿಗೆ ಶಾಲೆಗೆ ಹಚ್ಚಬೇಕು, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಕಲಿಸ್ಬೇಕಂತೇಳಿ. ಅದೇನು ಮಾಡ್ತಿ, ನಾವು ಅಂದ್ಕೊಂಡಂಗೆ ಏನು ಆಗೋದಿಲ್ಲ ಬಾ ಶಂಕರು. ಅಕ್ಕ ನೋಡಲ್ಲ ತಮ್ಮ ಹೆಂಗ್ ನಿಂತಾಳ, ಅವ್ನಿಗೇನ ಶಾಲೆ ಹಚ್ಕೊಂಡಿಲ್ಲ ಅಂತ. ಹೌದು ಪಾಪ ಅವಂಗ ಶಾಲೆಗೆ ಹಚ್ಕೊಂಡಿಲ್ಲ ಅಂತ ಕರೆ ಅಂತೇಳಿ. ಶಂಕ್ರು ಬಾ ಇಲ್ಲೇ. ನಿನಗೆ ಶಾಲೆಗೆ ಹಚ್ಕೊಂಡಿಲ್ಲೇನ? ಹೌದಾ?
ಇರ್ಲಿ ತಗೋ, ನಿನಗೆ ಇನ್ನೂ ಚಲೋ ಶಾಲಿಗೆ ಹಚ್ತಾರಪ್ಪ. ಅಪ್ಪ ಇಷ್ಟಕ್ಕೆ ಬಿಡೋದಿಲ್ಲ, ನಿನಗೆ ಚಲೋ ಶಾಲೆ ಹುಡುಕಿ ಅಲ್ಲಿ ಹಚ್ತಾರಂತ ಎಲ್ಲಿ ಹೋಗಂತ. ನನ್ನ ಮಗಗೆ ಶಾಲೆಗೆ ಹಚ್ಕೊಂದಿಲ್ಲ ಅಂತೇಳಿ ನಾ ಇಲ್ಲಿ ಹೊಟ್ಟೆ ಉರ್ಸ್ಕೊಂಡು ನಿಂತಿದ್ರೆ ಮತ್ತು ಅವ್ಗೆ ಕೇಳಿ ಇವ್ರು ಅವಂಗೆ ಹೊಟ್ಟೆ ಉರ್ಸಾಕತ್ತಾರ ಇವ್ರು. ಎಷ್ಟದ ರೋಡ್ ಇವ್ರು ಇಬ್ಬರು ಹಡ್ಬಿಟ್ಟಾರ. ಮಾಡ್ತೇನೆ ತಡಿ ಇವರಿಗೆ ರೀ. ಮತ್ತು ಆ ಗೀತಾ ಸಂಗೀತಾಗಿ ಹೇಳ್ತಿರಲ್ಲ ನೀವು, ಆ ಹುಡುಗ ಮೊದ್ಲ ನನ್ನ ಶಾಲೆಗೆ ಹಚ್ಕೊಂದಿಲ್ಲ ಅಂತಂದೇಳಿ ಭಾಳ ಬೇಸರ ಮಾಡ್ಕೊಂಡು ನಿಂತಾನವ. ಅವ್ನು ಕರ್ದ ನೀನು ಶಾಲೆಗೆ ಹಚ್ಕೊಂದಿಲ್ಲೇನ, ನಿನ್ನ ಶಾಲೆಗೆ ಹಚ್ಚಿ ಬಂದಿಲ್ಲ ಅಂತೇಳಿ ಕರ್ದ ಆ ಹುಡುಗ ಹೊಟ್ಟೆ ಉರ್ಸಾಕತ್ತಾರ ನೋಡ್ರಿ ಅವ್ರಿಬ್ರು. ಗೀತಾ ಸಂಗೀತ ಹಂಗಿಲ್ಲ, ಅವ್ರನ್ನ ಕಾಡ್ಸಾಕ್ತಿಲ್ಲ ಅವಂಗೇನು ಭಯ ಆಗತ್ತಿಲ್ಲ ಅವ್ರೆ. ನೀನೇನ್ರ ಅನ್ಕೋಬೇಡ. ನಮ್ಮ ಶಂಕರುಗತ್ತಲ್ಲ ಸಾಲಿಗೆ ಹಚ್ಕೊಂಡಿಲ್ಲ, ಅದಕ್ಕೆ ಅವ್ನು ಕರೆದ ಸಮಾಧಾನ ಮಾಡತ್ತಾರ ಅವ್ರೆ. ಏನು ಸಮಾಧಾನ ಮಾಡಾಕತ್ತಿಲ್ಲ ಅವ್ರು ಮಾತಾಡೋದು ನೋಡಿದ್ನಂದ್ರೆ ಅವಂಗ ಹೊಟ್ಟೆ ಉರ್ಸಾಕತ್ತಾರ. ನಾವು ಶಾಲೆಗೆ ಹೊಂಟಿವಿ, ಅವಂಗ ಶಾಲೆಗೆ ಹೊಂಟಲ್ ನೋಡು ಅಂತೇಳಿ ಮೊದ್ಲ ಹುಡುಗನ್ ಕಂಡ್ರೆ ಆಗೋದಿಲ್ಲ ಅವ್ರಿಬ್ರಿಗನ. ನೀ ಏನಾರು ಅನ್ಕೊಂಡೆ ಇದು ಮಾಡ್ಬೇಕು ಹೋಗ್ಬೇಡ ನೀನು. ಹೋಗ ಮೊದಲ ಸುಮ್ಕಂತ ತಲೆ ಬರಬರಿಲ್ಲ. ಶಂಕರ್ ಸಾಲಿಗೆ ಹಚ್ಕೊಂಡಿಲ್ಲ ಅಂತೇಳಿ ನಾ ತಲೆ ಹೊಡ್ಸ್ಕೊಂಡು ಏಕಿದ ಹೇಳ್ತಾಳೆ ಬರೀ. ಮತ್ತೆ ನಿನಗೆ ಚಲೋ ಶಾಲಿಗೆ ಹಚ್ತಾರಂತ ತಗೋ. ನಿಮಗೊಂದು ಚೂರು ಬುದ್ಧಿ ಐತಿಲ್ಲ? ಎದಕ್ಕವ ನಾವೇನ್ ಮಾಡಿದ್ವಿ? ನಿಮ್ಮ ಇಬ್ಬರಿಗೆ ಹೇಳಿದ್ನಿಲ್ಲ ಅವ್ನ ಜೋಡಿ ಮಾತಾಡಬೇಡ ಅಂತಂದು ಹೇಳಿ. ನೀ ಸುಮ್ ಕುಂದ್ರ ಅಂದೆ ನಾ ನಿನಗ. ಆ ಹುಡುಗಗ ಶಾಲೆಗೆ ಹಚ್ಚಿಲ್ಲ ಅನ್ನೋದು ಗೊತ್ತೈತಿ, ಮತ್ತೆ ಅವ್ನು ಕರ್ದ ಅವಂಗ ಹೊಟ್ಟೆ ಉರ್ಸಾಕತ್ತೀರ ನೀವು. ಶಾಲೆಗೆ ಹಚ್ಚಿಲ್ಲ ಅದು ಹಚ್ಚಿಲ್ಲ ಅಂತೇಳಿ ಹೊಟ್ಟೆ ಉರ್ಸತ್ತಿಲ್ಲವ ನಾವ. ಅವಂಗ ರಂಸಾತೀವಿ ನಾವು. ಪಾಪ ಅವ ಸಪ್ ಮಾರಿ ಮಾಡ್ಕೊಂಡು ನಿಂತಿದ್ನಲ್ಲೇ. ನೀವೇನ್ ರಂಸದ ಅವಂಗ? ನೀವೇನ್ ಪಾಪ ಅನ್ನೋದ ಅವಂಗ? ನಾ ಅದೀನ ಅವಂಗ ರಂಸಾಕ. ಮೊದ್ಲು ನಿಮ್ದು ನೀವು ನೋಡ್ಕೋರಿ. ನನಗ ಗೊತ್ತೈತಿ ಅವಂಗ ಶಾಲೆಗೆ ಹಚ್ಚಿಲ್ಲ ಇವ್ರು ಅಂತಂದೇಳಿ ನೀನು ಒಳಗ ಖುಷಿ ಪಡಾಕತ್ತೀರಿ ನೀವಿಬ್ರು. ಅವ ನಾವ್ ಇದಕ್ ಹಂಗ ಮಾಡ್ಬೇಕು? ಪಾಪ ಅವ ನಮ್ ತಮ್ಮ, ಅವಂಗ ಶಾಲಿಗೆ ಹಚ್ಕೊಂಡ್ರೆ ನಾವ್ ಖುಷಿ ಪಡ್ತೇವೇನವ? ಗೊತ್ತೈತ್ ತಗೋ ತಮ್ಮನ ಮೇಲೆ ಎಷ್ಟು ನಿಮಗ್ ಪ್ರೀತಿ ಐತೆ ಅನ್ನೋದ. ಎಲ್ಲಾ ತೋರ್ಕಿ ಪ್ರೀತಿ ಇದೆ. ನಿಮ್ ಪ್ರೀತಿ ನಿಮ್ ಕಡೆನ ಇಟ್ಕೋರಿ. ಅವಂಗೇನ ನೀವು ಮಾತಾಡ್ಸಕ್ ಹೋಗ್ಬ್ಯಾಡ್ರಿ. ನೀವಿಬ್ರಿ ಮನಿ ಬಿಟ್ಟು ಹಾಳಾಗಿ ಹೋಗೋ ಮಟ್ಟ ನನ್ನ ಮಗಗ ಏನು ಚಲೋನ ಆಗೋದಿಲ್ಲ. ಬಾ. ಅವ್ವ ಹಂಗ್ಯಾಕ್ ತಿಳ್ಕೊಂತಾಳೇನ? ಪಾಪ ನಮ್ ತಮ್ಮಗೂ ಬಾಯಿದ್ರ ಚಲೋ ಆಕಿತ್ತು. ಅವಾಗ ದೊಡ್ಡ ಚಿಂತೆ ಆಗ್ಬಿಟ್ಟೈತಿ. ನಮ್ಮ ತಮ್ಮಗೂ ಬಾಯಿದ್ರು ಅವಂಗೂ ಚಲೋ ಶಾಲಿಗೆ ಹಚ್ಚಿ ಚಲೋ ವಿದ್ಯಾಭ್ಯಾಸ ಕೊಡ್ತಿದ್ರು ಇವ್ರ. ಮತ್ತೀಗ ಇವಂಗ ಶಾಲಿಗೆ ಕರ್ಕೊಳತಿರಲ್ಲ, ಮತ್ತು ಅಪ್ಪಾಗ ಅವಾಗ ಅದ ಕೊರತೆ ಆಗ್ಬಿಟ್ಟೈತಿ ಈಗ. ಅಕ್ಕ ತಮ್ಮನ ಸಂಬಂಧ ನಾವು ದೇವ್ರ ಕಡೆ ಹರಕೆ ಮಾಡೋಣ ತಗೋ. ಹೌದು ನೋಡಿ ತಂಗಿ, ನೀ ಹೇಳೋದು ಕರೆಕ್ಟ್ ಐತಿ. ಮತ್ತು ನಾವು ತಮ್ಮನ ಸಂಬಂಧ ಹರಕೆ ಹೊತ್ಕೊಳ್ಳೋಣ ದೇವ್ರ ಕಡೆ. ದೇವ್ರ ಸಣ್ಣ ಹುಡುಗರ ಪ್ರಾರ್ಥನೆ ಲಘು ಕೇಳ್ತಾನ. ನಾವ್ ಇನ್ಮೇಲೆ ಊಟ ಮಾಡೋದು ಬೇಡ, ತಮ್ಮಾಗ ಬಾಯಿ ಬರೋ ತನಕ. ಬಾ. ಇವತ್ತು ಕೆಲಸ ಭಾಳ ಅದಾವು, ಲಗು ಊಟಕ್ಕೆ ಹಾಕೊಡ. ನೀ ಆದ ಮಾತ ಮನಸ್ಸಾಗ ಇಟ್ಕೊಂಡು ಕೊರಕೊಂತ ಕುಂದ್ರಬೇಡ. ಇವತ್ತಿಲ್ಲ ನಾಳೆ ನಮಗೆ ಒಳ್ಳೇದು ಆಗ್ಯಾಕೈತಿ. ಶಂಕರು ಇವ್ರದಪ್ಪ ಗೀತಾ ಸಂಗೀತ ಒಳಗದಾರ. ಗೀತಾ ಸಂಗೀತ ಊಟಕ್ಕೆ ಬರ್ರಿವಾ. ಆಗ್ಬಿಡ ನೀನು ಮೊದಲು ಕರ್ಕೊಂಬ ಹುಡುಗರಿಗೆ ಹೋಗಿ. ಲಗು ಹೇಳ ಕರ್ಕೊಂಬ ಹುಡುಗರಿಗೆ. ಗೀತಾ, ಮತ್ತು ನೀನು ಲಗು ರೆಡಿಯಾಗ ಇಲ್ಲೇ ಹೋಗಿ ಬರಂತ ಗುಡಿಗೆ ಈಗ. ನಿಮ್ಮಪ್ಪ ನಿಮಗ ಕರೆ ಆಯ್ತಾರ, ನಿಮಗ್ ಕಿವಿ ಕೇಳಿಲ್ಲನ? ಅಪ್ಪ ಕರಿದ್ರವ? ಊಟ ಮಾಡಕ್ ಕರೆ ಆಯ್ತಾರ ನೋಡ್, ಬರ್ರಿ ಊಟ ಮಾಡ್ರಿ. ಇಲ್ಲ ಅವ, ಮತ್ತು ನಾವು ಊಟ ಮಾಡೋದಿಲ್ಲ. ಯಾಕೆ ಊಟ ಮಾಡಂಗಿಲ್ಲ? ನಾವು ತಮ್ಮಾಗ ಬಾಯಿ ಬರ್ಲಿ ಅಂತ ಹೇಳಿ ಹರಕೆ ಹೊತ್ಕೊಂಡೇವವ, ಅದಕ್ಕೆ ನಾವು ಊಟ ಮಾಡೋದಿಲ್ಲ. ಹೌದವ. ಏನ ತಮ್ಮಾಗ ಬಾಯಿ ಬರ್ಲಿ ಅಂತ ಹರಕೆ ಕಟ್ಕೊಂಡಿರ ನೀವ? ಇದೆಲ್ಲ ನಾಟಕ ನನ್ ಮುಂದೆ ಇಟ್ಕೊಳಕ್ ಹೋಗ್ಬೇಡ್ರಿ ನೀವು. ನಾ ನಿಮಗ್ ಬೈತೀನಿ ಅಂತೇಳಿ ಸುಳ ನಾನು ಇದ್ರ ನಾಟಕ ಮಾಡಕತ್ತೀರ ನೀವ? ಇಲ್ಲ ಅವ ಇಲ್ಲ, ನಾವ್ ಕರೆನ ತಮ್ಮಾಗ ಬಾಯಿ ಬರ್ಲಿ ಅಂತ ಹೇಳಿ ಹರಕೆ ಹೊತ್ಕೊಂಡೇವಿ. ನೀವೇನ್ ಹರಕೆ ಕಟ್ಕೊಂಡ್ರ ನನ್ ಮಗಗ ಬಾಯಿ ಬರಂಗಿಲ್ಲ. ನಮಗ ಗೊತ್ತೈತಿ, ನಾವ್ ಯಾವ್ದಾರ ದವಾಖಾನಿ ತೋರಿಸಿ ನಮ್ ಮಗಗ ಬಾಯಿ ಬರಂಗ್ ನಾವೆಲ್ಲ ಮಾಡ್ತೀವಿ. ನೀವ್ ಬರ್ರಿ ಊಟ ಮಾಡ್ರಿ ಸರಳ. ಮತ್ತೆ ನಿಮ್ಮ ಅಪ್ಪ ಇಲ್ಲ ಅಂದ್ರೆ ನನಗ್ ಬೈತಾರ, ನೀ ಏನೋ ಬೈದಿ ಅದಕ್ಕೆ ಅವ್ರು ಊಟ ಮಾಡುವಲ್ರ ಅಂತ ಹೇಳಿ. ಇದೆಲ್ಲ ಬಿಡ್ರಿ ನಾಟಕ. ಅವ್ವ ನಾವೇನ್ ಮಾಡಿದ್ರು ನಮ್ಮ ಮೇಲೆ ನಂಬಿಕೆನ ಮಾಡೋದಿಲ್ಲ. ಇರ್ಲಿ ಬಾ, ಅವ್ವ ಏನಾರ ತಿಳ್ಕೊಳ್ಳಿ, ನಾವ್ ದೇವ್ರಿಗೆ ಹೋಗ್ಬರಂತ ಬಾ. ಅಪ್ಪ, ಮತ್ ನಾವ ಊಟ ಮಾಡಾಕ್ ಒಲ್ವಿ, ನಾವಿಲ್ಲೇ ದೇವ್ರಿಗೆ ಹೋಗಿ ಬರ್ತೇವೆ ತಡಿಯಪ್ಪ. ಬಾಗೀತಾ ಬಾಗೀತಾ ಶಂಕರು ಇಲ್ಲದಾನ? ಇಲ್ಲೇ ತನ್ ಬಾ ಹಚ್ಚಂಗ. ಶಂಕರು ಇದ ದೇವ್ರದ, ನಿನಗೆ ಇದನ್ನ ಹಚ್ಚಿದ್ರ ಬಾಯಿ ಬರ್ತೈತಿ. ಬಾ. ಪಾಪ ನನ್ನ ಮಗಗ ಇವತ್ತು ಬಾಯಿ ಬರ್ತೈತಿ, ನಾಳೆ ಬಾಯಿ ಬರ್ತೈತಿ ಅಂತೇಳಿ ನಾನು ಎಷ್ಟು ವರ್ಷ ಕಾದೆ. ನನ್ನ ಮಗಗ ಬಾಯಿ ಯಾವಾಗ ಬರ್ತೈತೋ, ನನ್ನ ಮಗ 4 ಮಕ್ಕಳದಂಗೆ ಯಾವಾಗ ಮಾತಾಡ್ತಾನೋ, ಯಾವಾಗ ಶಾಲೆಗೆ ಹೋಗ್ತಾನೋ. ನಾನು ಕಣ್ಣು ದೇವ್ರಿಗೆಲ್ಲ ಕೈ ಮುಗಿದೆ, ಎಲ್ಲ ಹರಕೆನೂ ಕಟ್ಕೊಂಡೆ ನಾನು.
ನನ್ನ ಮಗಗೆ ಬಾಯಿ ಬರಲಿ ಅಂತೇಳಿ. ಯಾವ ದೇವ್ರಿಗೂ ನಮ್ಮ ಮೇಲೆ ಕರುಣೆನೇ ಬರಲಿಲ್ಲ. ಇನ್ನೋರಿಗಾದ್ರೂ ನನ್ನ ಮಗಗೆ ಬಾಯಿ ಬರವಲ್ತು. ಹಿಂಗೆ ಆತಂದ್ರೆ ನನ್ನ ಮಗಂದು ಮುಂದೆ ಜೀವನ ಹೆಂಗೆ? ಎಷ್ಟು ದಿನ ಆತು ಇವತ್ತಿಗೆ ನಮ್ಮ ತಮ್ಮಗೆ ಬಾಯಿ ಮಾಡಂಗೆ ಮಾಡುವ ತಾಯಿ. ಏನಕ್ಕೆ ಹೆಂಗಾರ ಕೊಟ್ಟು ಹೋದ್ಲಲ್ಲ, ನಾ ಹಚ್ಚೋನ್ ಬಾ ನಮ್ಮ ತಮ್ಮಗೆ. ಶಂಕ್ರು, ಇದ ದೇವ್ರದ ದಿನ ಹಸ್ತೇವಲ್ಲ ಅದ. ಹಾಂ ಐ ಇವ್ರೇನು ಮಾಡತ್ತಾರ ನನ್ನ ಮಗಗ? ಏನು ಮಾಡತ್ತೀರಿ ನೀವು ಅವಂಗ? ನಾವೇನ್ ಮಾಡತ್ತಿಲ್ಲ ಅವ ಏನ ಹಚ್ಚಿದ್ರಲ್ಲ ಅವಂಗ? ಇದು ಅಂಗಾರ ದೇವ್ರದ. ಈಗ ನಾವು ಗುಡಿಗೆ ಹೋಗಿ ಬಂದ್ವಿ ಅಲ್ಲಿ. ನನ್ನ ಮಗಗ ದೇವ್ರಿಗೆ ಹೋಗಿ ಬಂದೆ, ಅದಕ್ಕೆ ಹೋಗಿ ಬಂದೆ ಅಂತಂದು ಹೇಳಿ ನೀವು ಏನೇನಾರ ಹಚ್ಚಾಕತ್ತೀರೇನೋ? ನಾವು ಒಂದು ದಿನ ತೊಗೊಂಬಂದೆ ಇಲ್ಲ ಅವ ನನಗೆ ಗೊತ್ತಾಯ್ತು ತಗೋ. ನನ್ನ ಮಗಗೆ ಮಾತು ಬರಬಾರ್ದು ಅಂತಂದು ಹೇಳಿ ನೀವು ಏನ ಮಾಡಾಕತ್ತೀರಿ? ನೀವು ಇಬ್ರು ಸೇರ್ಕೊಂಡ ಏನು ಮಾಡಾಕತ್ತೀರಿ ಖರೆ ಹೇಳ್ರಿ. ನಾವೇನ್ ಮಾಡತ್ತಿಲ್ಲ ಅವ. ಮತ್ತೆ ಅದು ಏನದು ಹಚ್ಚದ ನೋಡಿ, ಇಲ್ಲೇ ಹಚ್ಚಿ ನಿನ್ನೇನು ಹಚ್ಚಿದ್ದೆ. ನಾನು ಹೋಲ್ಬಿಡ ಅವನ ಏನ ಹಚ್ಕೊಂಡಂತೇಳಿ ಸುಮ್ಮನಾಗಿದ್ದೆ. ಇವತ್ತು ನಾ ಕಣ್ಣಾರ ನೋಡಿ ಅದು ಏನು ಹಚ್ಚಿದ್ರಿ, ಏನು ಮಾಡ್ಕೊಂಡ್ ಬರಾಕತ್ತೀರಿ ನೀವು? ದೇವ್ರದ. ದೇವ್ರದ? ಹಾ, ದೇವ್ರದ ಅಂಗಾರ ಅವ್ಗ ಹಚ್ಚಾತೇವ ನಾವು ಬಾಯಿ ಬರ್ಲಿ ಅಂತ ಹೇಳಿ. ನೀವು ಹಚ್ಚಿಬಿಟ್ನಂದ್ರೆ ಅವ್ನಿಗೆ ಬಾಯಿ ಬರ್ತತಾನೆ? ನಾನು ಇಷ್ಟು ವರ್ಷ ಆತ ನನ್ನ ಮಗ ಹುಟ್ಟಿದ್ಕೆ ಇಲ್ಲಿಗೆ ನಾನು ಕಂಡು ದೇವ್ರಿಗೆಲ್ಲ ಕೈ ಮುಗಿಯಾಕತ್ತೀನಿ, ಕಂಡು ಹರಕೆ ಎಲ್ಲ ಹೊತ್ಕೊಂಡೀನಿ. ಇನ್ನೋರಿಗಾದ್ರೂ ನನ್ನ ಮಗ ಮಾತು ಬರವಲ್ತು. ನೀವು ಅದೇನ ತಂದು ಹಚ್ಚಿದ ಕುಳಿಗೆ ಅಂದ್ರೆ ನನ್ನ ಮಗ ಮಾತು ಬರ್ತಾವೇನ? ಯಾರು ಹೇಳಿದ್ರಿ ನಿಮಗ? ಮತ್ತು ನಾವ ಹರಕೆ ಹೊತ್ಕೊಂಡಿದ್ದಲ್ಲ ಅವತ್ತು. ಅದು ಅವ್ವ ಅವ್ರೇನು ಮಾಡಾತಿಲ್ಲ, ನಂಗೆ ಏನು ಮಾಡಾತಿಲ್ಲ ಅವ್ರೆ. ಏನ ಮಾತಾಡಕತ್ತಿ? ನೀನು ಮಾತಾಡಕತ್ತೀಯ? ಶಂಕರು ಮಾತಾಡತಾನೆ. ನನ್ನ ಮಗಗೆ ಬಾಯಿ ಬಂತಲ್ಲ, ನನ್ನ ಮಗಗೆ ಬಾಯಿ ಬಂತ. ಮಾತಾಡನಿ ಇನ್ನೊಮ್ಮೆ ಅವ್ವ ಅನ್ನ. ಅವ್ವ ರೀ ಇಲ್ಲಿ ಬರ್ರಿ, ಇಲ್ಲಿ ಅವ ಇವ್ ಮಾತ್ ಬರತ್ವ ರೀ ಮಾತಾಡಕತ್ತೇನ್ರಿ, ಬರ್ರಿ. ಅಪ್ಪ ಇವ ಮಾತಾಡತಾನೆ. ಕರೆನ? ಹಾ ಹೌದು ಶಂಕರ್, ನೀ ಮಾತಾಡಕತ್ತಿ? ಅಪ್ಪ ನಾ ಮಾತಾಡತ್ತೇನಪ್ಪ, ಬಾಯ್ ಬಂತಪ್ಪ. ನಮ್ಮ ಶಂಕರಿಗೆ ಬಾಯ್ ಬಂತಲ್ಲೇ. ನನ್ನ ಮಗಂದ ದನಿ ಕೇಳ್ಬೇಕಂತೇಳಿ ಎಷ್ಟೆಲ್ಲ ನಾನು ಆಸೆ ಕಟ್ಕೊಂಡಿದ್ನಲ್ರಿ. ನಿನಗೆ ಭಾಳ ಕೊರಗಿತ್ತೆ ನಮ್ಮ ಶಂಕರಿಗೆ ಅವಾಗ ಮಾತು ಬರ್ತಾವ ಅಂತೇಳಿ. ಇದಕ್ಕೆಲ್ಲ ಕಾರಣ ಯಾರು? ಇದು ಪಾವಡ್ ಹೆಂಗಾತೆ ರೀ? ಮತ್ತು ಇದಕ್ಕೆಲ್ಲ ಕಾರಣ ಇಲ್ಲದ ನೋಡ್ರಿ ಇವ್ರಿಬ್ರು ರೀ. ಇವರು ನನ್ನ ಮಗಗ ಮಾತು ಬರ್ಲ ಅಂತೇಳಿ ಇಷ್ಟು ದಿನ ಅವ್ರು ಹರಕೆ ಕಟ್ಕೊಂಡಿದ್ರಿ. ಅದಕ್ಕೆ ಅವ್ರ ಮನ್ಯಾಗ ಉಣ್ಣಾಕತ್ತಿದ್ದಿಲ್ರಿ ಅವ್ರು. ಇದಕ್ಕೆ ಕಾರಣ ಗೀತಾ ಸಂಗೀತ? ಹ್ಞೂ ರೀ. ಅಪ್ಪ ಮತ್ತು ನಾವು ತಮ್ಮಗ ಬಾಯಿ ಬರ್ಲಿ ಅಂತ ಹೇಳಿ ಹರಕೆ ಹೊತ್ಕೊಂಡಿದ್ವಿ, ಉಪವಾಸ ಮಾಡತ್ತಿದ್ವಿ ಇಷ್ಟು ದಿನ. ಮತ್ತು ಆ ದೇವ್ರಿಗೆ ನಮ್ಮ ಮರೆ ಕೇಳಿಸ್ತ, ಅದಕ್ಕೆ ಇವಂಗ ಬಾಯಿ ಬಂತೀಗ ರೀ. ಮತ್ತು ನಾ ಒಂದು ಮಾತು ಹೇಳ್ತೀನಿ, ನನಗೆ ನೀವು ತಪ್ಪ ತಿಳ್ಕೊಬೇಡ್ರಿ. ಏನು ನಾನು ಕ್ಷಮಿಸ್ತೀರಿಲ್ರಿ ನೀವು? ಏನು ಮಾಡೀನಿ? ಕ್ಷಮಿಸೋತದ ಏನು ಮಾಡಿ ರೀ? ಮತ್ತು ನಾನು ನಿಮ್ಮ ಮದುವೆಯಾಗಿ ಮನೆ ಬರೋಕೆ ಕಾರಣ ಮತ್ತು ಇಲ್ಲದಾರಲ್ರಿ ಇವ್ರು ನನ್ನ ಫ್ರೆಂಡನ್ನ ನೀವು ಮದುವೆ ಆಗಿರಿ. ಮತ್ತು ನನ್ನ ಖುಷಿನೆಲ್ಲ ಆಕಿ ಕಿತ್ಕೊಂಡ್ಲ ಅಂತೇಳಿ ಆಕಿ ಮೇಲೆ ಇದ್ದದ್ದು ದ್ವೇಷಕ್ಕೆ ಈ ಮಕ್ಕಳ ಮೇಲೆ ನಾನು ದ್ವೇಷ ತೀರಿಸ್ಕೋಬೇಕು. ಇವ್ರನ್ನ ಮನೆ ಬಿಡಿಸಿ ಕಳಿಸಿ ನಾನು ನನ್ನ ಗಂಡ ಈ ಮನೆ ಒಳಗೆ ಆರಾಮ್ ಇರ್ಬೇಕಂತಂದು ಹೇಳಿ ಅವ್ರಿಗೆಲ್ಲ ಕೆಲಸ ಬರಲಿ ಮತ್ತು ಹೆಣ್ಮಕ್ಳು ಅಂತೇಳಿ ನಿಮ್ಮ ಇದ್ರಿ ಸುಳ್ಳು ಹೇಳಿ ಅವ್ರಿಗೆ ನೀವು ಇಲ್ದಾಗ ಇಲ್ಲದ್ದೆಲ್ಲ ಕಷ್ಟ ಕೊಟ್ಟೆ ನಾನು. ಅವ್ರಿಗೆ ಏನು ಅನ್ಬಾರ್ದು ಅಂದೆ, ಮಾಡಬಾರ್ದೆಲ್ಲ ಮಾಡಿದೆ ನಾನು. ಆದರೆ ಈ ಮಕ್ಳು ನಾನು ಮಾಡಿದ್ದು ಏನು ಮನಸ್ಸಿನಾಗ ಇಟ್ಕೊರ್ಲಿಲ್ದಂಗೆ ನನ್ನ ಮಗಗೆ ಮಾತು ಬರಲಿ ಅಂಥೇಳಿ ಇವತ್ತು ವ್ರತ ಮಾಡಿ ನನ್ನ ಮಗಗೆ ಮಾತು ಬರಂಗೆ ಆತ್ರಿ. ನನ್ನ ತಪ್ಪಾತ್ರಿ, ನನ್ನ ತಪ್ಪಾತ್. ನಮ್ಗೆ ಕ್ಷಮಿಸ್ಬಿಡ್ರವ ನೀವು ಇಬ್ರು. ಇನ್ನೊಮ್ಮೆ ನಾ ಮಾಡಂಗಿಲ್ಲ. ನನ್ನ ಕ್ಷಮಿಸ್ಬಿಡ್ರಿಪ್ಪ. ನಾ ಮಾಡಿದ್ದ ತಪ್ಪಾತ್ರಿ. ಇಷ್ಟೆಲ್ಲ ಮಾಡಿ ನೀನು ನನ್ನ ಖುಷಿಗೋಸ್ಕರ ನಾನು ಈ ಮಕ್ಕಳನ್ನ ಪಾಪ ಎಷ್ಟೆಲ್ಲ ಗೋಳು ಕಟ್ಕೊಂಡೆ ರೀ ನಾನು ಇವ್ರಿಗೆ. ನಾ ಮಾಡಿದ ತಪ್ಪಾತ್ರಿಪ್ಪ. ಅದಕ್ಕೆ ನನಗೆ ದೇವ್ರು ಸರಿಯಾದ ಶಿಕ್ಷೆ ಕೊಟ್ಟಿದ್ದಾರೆ. ಹುಟ್ಟೋದ್ರಾಗ ನನ್ನ ಮಗನ ಮಾತು ಕಿತ್ಕೊಂಡಾರೆ. ನನಗೆ ಅದಕ್ಕೆ ಗೊತ್ತಾಗ್ಲಿಲ್ಲ ರೀ. ನಾ ಮಾಡಿದ್ದ ಕರ್ಮ ನನ್ನ ಮಗಗೆ ಬಂತು ಅಂತೇಳಿ ನನಗೆ ಈಗ ಗೊತ್ತಾತ್ರಿ. ಇನ್ಮೇಲೆ ನಿಂತ್ರ ನಾನು ಈ ಮಕ್ಕಳನ್ನ ಚಂದ ನೋಡ್ಕೊತೀನಿ ರೀ. ಇವ್ರ ಮ್ಯಾಲ ಪ್ರೀತಿ ಕಡಿಮೆ ಆದ್ರೂ ಇವ್ರ ಮೇಲೆ ಪ್ರೀತಿ ಕಡಿಮೆ ಆಗಂಗಿಲ್ಲ ರೀ. ಅಷ್ಟು ಚಂದ ನೋಡ್ಕೊಂಡು ಹೋಗ್ತೀನಿ ರೀ. ಇವತ್ತು ನಮ್ಮ ಶಂಕರಿಗೆ ಮಾತು ಬರೋಕೆ ಕಾರಣ ಈ ಮಕ್ಕಳ ಮ್ಯಾಗ ನೀನು ಭೇದ ಭಾವ ಮಾಡಿದಿ. ಆದ್ರೆ ಆ ಮಕ್ಕಳು ನಿನ್ನ ಮ್ಯಾಗ ಭೇದ ಭಾವ ಮಾಡಲಿಲ್ಲ. ಹೌದ್ರಿ. ತಮ್ಮ ಅಂತ ತಿಳ್ಕೊಂಡು ಅವನ ಬಗ್ಗೆ ಐತಲ್ಲ ಚಿಂತೆ ಮಾಡ್ಕೊಂಡು ಅವನ ಬಗ್ಗೆ ವ್ರತ ಮಾಡಿದ್ರೆ ನನ್ನ ತಪ್ಪಾತ್ರಿಪ್ಪ. ಇನ್ಮೇಲೆ ನಿಂತ್ರ ನಾನು ಆ ಮಕ್ಳಿಗೆ ಹಂಗೆ ಮಾಡಂಗಿಲ್ಲ ರೀ. ನನ್ನ ಮಕ್ಳಕ್ಕಿಂತ ಹೆಚ್ಚಿಗೆ ಆಗಿ ನಾನು ಅವ್ರನ್ನ ನೋಡ್ಕೊಂಡು ಹೋಗ್ತೀನಿ ರೀ. ಇನ್ಮೇಲೆ ನನಗೆ 3 ಮಂದಿನೂ ಒಂದೇ ಸಮಾನ ರೀ. ಇವ್ರು 3 ಮಂದಿಗೆ ನಾನು ಚಂದ ನೋಡ್ಕೊಂಡು ಹೋಗ್ತೀನಿ ರೀ. ನಾನು
ಬುದ್ಧಿಗೆ ಏನಾಗಿತ್ತೋ ಏನೋ ನಾನು ಸ್ವಾರ್ಥಿರಿಪ್ಪ, ನನ್ನ ಸ್ವಾರ್ಥಕ್ಕೋಸ್ಕರ ಪಾಪ ಮಕ್ಕಳಿಗೆ ಎಷ್ಟೆಲ್ಲ ನಾನು ಕಷ್ಟ ಕೊಟ್ಟೆರೆ. ಇರ್ಲಿ ತಗೋ ಅವ್ವ, ಈಗ ಆಗಿದ್ದಾತ ಏನಾಗೋದಿಲ್ಲ, ನಿನ್ನ ತಪ್ಪಿನ ಅರ್ವಾತಿಲ್ಲ ನಿನಗೆ ಸಾಕು. ನೀ ಮಾಡಿದ ತಪ್ಪ ನಿನಗೆ ಅರ್ವಾತಿಲ್ಲ, ಅದಕ್ಕಿಂತ ದೊಡ್ಡದು ಏನಿಲ್ಲ ಶಿಕ್ಷೆ. ಹೌದ್ರಿ, ಇನ್ಮ್ಯಾಗ್ರ ಚಂದ ಆಗಿಲ್ಲ ಸಾಕು. ಆತ್ ತಗೋರಿ, ಬರ್ರಿ ಬರ್ರಿ ಹೋಗೊಂಬರ್ರಿ ನಾವು.